ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹಾಗೆ ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತಾ ಇದ್ದೀರಾ ಅಂದರೆ ಈಗಲೇ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ ಮರಿಬೇಡಿ. ಅವಾಗ ನೆಕ್ಸ್ಟ್ ನನ್ನ ವೀಡಿಯೋ ಅಪ್ಲೋಡ್ ಆದಾಗ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ನೀವು ಫ್ರೀ ಇದ್ದಾಗ ನನ್ನ ವೀಡಿಯೋಸ್ನ ನೋಡ್ಬೋದು. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು. ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಇದಕ್ಕಿಂತ ಮುಂಚೆ ನಾನು ಇಂದಿರಾ ರೇಷನ್ ಕಿಟ್ ಬಗ್ಗೆ ಕೂಡ ಆಹಾರ ಇಲಾಖೆಯಿಂದ ಒಂದು ಬಿಗ್ ಅಪ್ಡೇಟ್ ಬಂದಿದೆ. ಯಾವಾಗಿಂದ ವಿತರಣೆ ಮಾಡ್ತಾರೆ, ನಿಮ್ಮ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಕೊಡ್ತಾರೆ, ಏನು ಪ್ರೊಸೀಜರು, ಅಪ್ಲಿಕೇಶನ್ ಹಾಕಬೇಕಾ, ಇಂದಿರಾ ರೇಷನ್ ಕಿಟ್ ನೀವು ತೊಗೋಬೇಕು ಅಂದರೆ ಎಲ್ಲದ್ರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ. ಸೊ ಇದನ್ನು ನೋಡಾದ್ಮೇಲೆ ಅದನ್ನ ಕೂಡ ಚೆಕ್ ಮಾಡಿ ನಿಮ್ಮ ಜಿಲ್ಲೆಗೆ ಯಾವಾಗ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ. ಇವತ್ತಿನ ವಿಡಿಯೋ ಬಂದು ಅಂದರೆ ಈ ವಿಡಿಯೋದಲ್ಲಿ ನಿಮಗೆ ರೇಷನ್ ಕಾರ್ಡ್ ಬಗ್ಗೆ ಬಂದಿರುವಂತಹ ಅಪ್ಡೇಟ್ನ ಕೊಡ್ತೀನಿ. ಹೊಸ ರೇಷನ್ ಕಾರ್ಡ್ಗೆ ಜನರಲ್ ಕ್ಯಾಟಗರಿ ಅವರು ಕಾಯ್ತಾ ಇದ್ದೀರಾ, ಯಾವಾಗಪ್ಪ ಕೊಡ್ತಾರೆ ನಮಗೆ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕೋಕ್ಕೆ ಅಂತ. ಹೌದು, ಇದ್ರ ಬಗ್ಗೆ ಆಹಾರ ಸಚಿವರಾದಂತಹ ಕೆ.ಎಚ್. ಮುನಿಯಪ್ಪ ಅವರು ಒಂದು ಬಿಗ್ ಅಪ್ಡೇಟ್ನ ಕೊಟ್ಟಿದ್ದಾರೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ಹೆಲ್ತ್ ಎಮರ್ಜೆನ್ಸಿಗೋಸ್ಕರ ಕಾಯ್ತಾ ಇದ್ದೀರಾ, ನಿಮ್ಮ ಮನೇಲಿ ಏನೋ ನಿಮ್ಮ ಫ್ಯಾಮಿಲಿಗೆ ಏನೋ ಹೆಲ್ತ್ ಎಮರ್ಜೆನ್ಸಿ ಇದೆ ಬಟ್ ರೇಷನ್ ಕಾರ್ಡ್ ಅಪ್ಲೈ ಮಾಡೋಕ್ಕಾಗಿಲ್ಲ ಅಂತ ಅಂದಾಗ ನಿಮಗೆ ಹೆಲ್ತ್ ಎಮರ್ಜೆನ್ಸಿಗೆ ಅಂತ ಯಾವಾಗಲೂ ಕೂಡ ಈ ಬೆಂಗಳೂರು ಒನ್ ಕರ್ನಾಟಕ ಒನ್ ಸೆಂಟರ್ಸಲ್ಲಿ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ನ ತೊಗೊಳ್ತಾರೆ. ಹೆಲ್ತ್ ಎಮರ್ಜೆನ್ಸಿಗೆ ಮಾತ್ರ, ಅಂದರೆ ಇದು ಬೇರೆದಕ್ಕೆ ಯೂಸ್ ಮಾಡ್ಕೊಳಕ್ಕಾಗಲ್ಲ. ಅಂದರೆ ರೇಷನ್ ಡಿಪೋಗಳಲ್ಲಿ ಹೋದಾಗಿರ್ಬೋದು ಅಥವಾ ಗೃಹಲಕ್ಷ್ಮಿ ಯೋಜನೆಗಾಗಿರ್ಬೋದು, ಬೇರೆ ಯಾವುದಕ್ಕೂ ಕೂಡ ಯೂಸ್ ಮಾಡ್ಕೊಳಕ್ಕಾಗಲ್ಲ. ಇದು ಓನ್ಲಿ ಫಾರ್ ಹೆಲ್ತ್ ಎಮರ್ಜೆನ್ಸಿ. ಅದು ಕೂಡ ನೀವು ಹೆಲ್ತ್ ಎಮರ್ಜೆನ್ಸಿ ಅಂತ ಸುಮ್ಮನೆ ಹೇಳಿದ್ರೆ ಕೊಡೋದಿಲ್ಲ. ನಿಮ್ಗೆ ನಿಜವಾಗ್ಲೂ ಏನಾರ ಹೆಲ್ತ್ ಎಮರ್ಜೆನ್ಸಿ ಆಗಿದ್ದರೆ ನೀವು ಹಾಸ್ಪಿಟಲ್ ಡಾಕ್ಯುಮೆಂಟ್ನೆಲ್ಲ ಕೊಡಬೇಕಾಗತ್ತೆ. ಸೊ ಅದನ್ನ ವೆರಿಫೈ ಮಾಡಿ 7 ಡೇಸಲ್ಲಿ ನಿಮಗೆ ಹೆಲ್ತ್ ಎಮರ್ಜೆನ್ಸಿಗೆ ಅಂದ್ಬಿಟ್ಟು BPL ರೇಷನ್ ಕಾರ್ಡ್ನ ಕೊಡ್ತಾರೆ. ಯಾಕಂದರೆ ಕೆಲವು ಹಾಸ್ಪಿಟಲ್ಸಲ್ಲಿ ನಿಮ್ಮ ಹತ್ರ BPL ಕಾರ್ಡ್ ಇತ್ತು ಅಂತಂದರೆ ತುಂಬಾ ಕನ್ಸೆಷನ್ ಇರುತ್ತೆ. ಈಗ ದೊಡ್ಡ ಟ್ರೀಟ್ಮೆಂಟ್ಸ್ ಎಲ್ಲ ತೊಗೋಬೇಕು, ಮಾಡಿಸ್ಬೇಕು ಅಂದಾಗ BPL ಕಾರ್ಡ್ ಬೇಕೇ ಬೇಕಾಗುತ್ತೆ. ಸೊ ಅಂಥ ಟೈಮಲ್ಲಿ ನೀವು ಹೆಲ್ತ್ ಎಮರ್ಜೆನ್ಸಿ ಅಂತ ಅಪ್ಲೈ ಮಾಡಿದ್ರೆ ನಿಮಗೆ ಹೆಲ್ತ್ ಎಮರ್ಜೆನ್ಸಿಗೋಸ್ಕರ ಮಾತ್ರ ಆ ಕಾರ್ಡ್ನ ಯೂಸ್ ಮಾಡೋಕ್ಕೆ ಸಾಧ್ಯ. ನೀವು ಅಪ್ಲೈ ಮಾಡಿದ್ದು 7 ಡೇಸಲ್ಲಿ ನಿಮಗೆ ಅಪ್ರೂವಲ್ ಮಾಡಿ ನಿಮಗೆ ರೇಷನ್ ಕಾರ್ಡ್ನ ಕೊಡ್ತಾರೆ. ಅಕಸ್ಮಾತ್ ಹೆಲ್ತ್ ಎಮರ್ಜೆನ್ಸಿ ಇತ್ತು ಅಂತಂದರೆ ನೀವು ಈ ಆಪ್ಷನ್ನ ಯೂಸ್ ಮಾಡ್ಕೋಬೋದು. ಇನ್ನೊಂದೇನಪ್ಪ ಅಂತಂದರೆ ನಿಮ್ಮ ಹತ್ರ ಏನಾದರೂ ಈ ಶ್ರಮ ಕಾರ್ಡ್ ಇದೆ ಅಂತಂದರೆ ನಿಮಗೂ ಕೂಡ ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡೋಕ್ಕೆ ಅವಕಾಶನ ಮಾಡಿಕೊಟ್ಟಿದ್ದಾರೆ. ಈ ಶ್ರಮ ಕಾರ್ಡ್ ಇರೋರಿಗೆ ಮಾತ್ರ, ಇನ್ನು ಜನರಲ್ ಕ್ಯಾಟಗರಿ ಅವರಿಗೆ ಯಾವುದೇ ರೀತಿ ಅವಕಾಶ ಇಲ್ಲ. ನಿಮ್ಮ ಹತ್ರ ಈ ಶ್ರಮ ಕಾರ್ಡ್ ಇತ್ತು ಅಂತಂದರೆ ಮಾರ್ಚ್ 31ನೇ ತಾರೀಕೊಳಗೆ ಲಾಸ್ಟ್ ಡೇಟ್ನ ಅನೌನ್ಸ್ ಮಾಡಿದ್ದಾರೆ. ಅಷ್ಟರೊಳಗೆ ನೀವು ಅಪ್ಲೈ ಮಾಡ್ಬೋದು ಈ ಶ್ರಮ ಕಾರ್ಡು. ಹಾಗೆ ಇನ್ಕಮ್ ಸರ್ಟಿಫಿಕೇಟು, ಕ್ಯಾಸ್ಟ್ ಸರ್ಟಿಫಿಕೇಟು, ಆಮೇಲೆ ಮಾಮೂಲಿ ಆಧಾರ್ ಕಾರ್ಡು, ಫೋಟೋ, ಇದೆಲ್ಲ ಡಾಕ್ಯುಮೆಂಟ್ನ ತೊಗೊಂಡೋದ್ರೆ ಬೆಂಗಳೂರು ಒನ್ ಕರ್ನಾಟಕ ಒನ್ ಗ್ರಾಮ ಒನ್ ಸೆಂಟರ್ಸಲ್ಲಿ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಮಾಡಿಕೊಡ್ತಿದ್ದಾರೆ. ನೀವು ಏನಾದರೂ ಈ ಶ್ರಮ ಕಾರ್ಡ್ ಇಟ್ಕೊಂಡಿದ್ದೀರಾ ಅಥವಾ ಹೆಲ್ತ್ ಎಮರ್ಜೆನ್ಸಿ ಇದ್ದೀರಾ ಅಂದರೆ ಖಂಡಿತವಾಗ್ಲೂ ನೀವು ಹೋಗಿ ಅಪ್ಲೈ ಮಾಡ್ಬೋದು. ಇನ್ನು ಮೇಯ್ನ್ ಈ ನಿಮಗೆ ಹೊಸ BPL ರೇಷನ್ ಕಾರ್ಡ್ ಜನರಲ್ ಕ್ಯಾಟಗರಿ ಅವರಿಗೆ ಯಾವಾಗಪ್ಪ ಕೊಡ್ತಾರೆ ಅಂದರೆ ಅತಿ ಶೀಘ್ರದಲ್ಲ, ಅಂದರೆ ಇದೇ ಫೆಬ್ರವರಿ ತಿಂಗಳಿಂದ, ಇನ್ನೊಂದೇನು 2 ಡೇಸ್ ಇದೆ ಅಷ್ಟೇ. ಫೆಬ್ರವರಿ ತಿಂಗಳಲ್ಲಿ ಹೊಸ ರೇಷನ್ ಕಾರ್ಡ್ಗೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಯಾಕಂದರೆ ಕ್ಯಾನ್ಸಲೇಷನ್ ಎಲ್ಲ ಆಗ್ತಾಯಿದೆ, ಅದ್ರ ಜೊತೆ ರೇಷನ್ ಕಾರ್ಡ್ ಡಿಸ್ಟ್ರಿಬ್ಯೂಷನ್ ಕೂಡ ಆಗ್ತಾಯಿದೆ. ಯಾರೆಲ್ಲ ಇದಕ್ಕಿಂತ ಮುಂಚೆ ಅಪ್ಲೈ ಮಾಡಿದ್ರಿ ಅವ್ರಿಗೆಲ್ಲ ಅಪ್ರೂವಲ್ ಆಗಿ ಡಿಸ್ಟ್ರಿಬ್ಯೂಷನ್ ಕೂಡ ಶುರುವಾಗಿದೆ. ಸೊ ಹಾಗಾಗಿ ಫೆಬ್ರವರಿ ತಿಂಗಳಿಂದ ಜನರಲ್ ಕ್ಯಾಟಗರಿ ಅವ್ರಿಗೂ ಕೂಡ ಹೊಸ ರೇಷನ್ ಕಾರ್ಡ್ಗೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಯಾಕಂದರೆ ಲಾಸ್ಟ್ ಇಯರ್ ಕೂಡ ಇದೇ ರೀತಿ ಹೇಳಿದರು, ಬಟ್ ಕ್ಯಾನ್ಸಲೇಷನ್ ಪ್ರೊಸೀಜರೇ ಮುಗಿದಲ್ಲೇ ಇರೋ ಕಾರಣ ಯಾವುದೇ ರೀತಿ ಅವಕಾಶ ಕೊಟ್ಟಿರಲಿಲ್ಲ. ಸೊ ಹಾಗಾಗಿ ಈ ಸತಿ ಫೆಬ್ರವರಿನಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಯಾಕಂದರೆ ಕ್ಯಾನ್ಸಲೇಷನ್ ಆಗೋಗಿದೆ, ಯಾರೆಲ್ಲ ಅನರ್ಹರಿದ್ದಾರೆ ಅವ್ರದ್ದೆಲ್ಲ ಕಾರ್ಡ್ಗಳು ಕ್ಯಾನ್ಸಲ್ ಆಗಿರೋದ್ರಿಂದ ಈಗ ಯಾರೆಲ್ಲ ಅರ್ಹರಿರ್ತಾರೆ ಅವ್ರಿಗೆ ಕಾರ್ಡ್ ಕೊಡ್ಬೋದಲ್ಲ ಅಂದ್ಬಿಟ್ಟು ಫೆಬ್ರವರಿನಲ್ಲಿ ಅವಕಾಶ ಮಾಡಿಕೊಡ್ತಾರಂತೆ. ಹೇಳೋಕ್ಕಾಗಲ್ಲ ತುಂಬ ದಿನ ಕಾಲಾವಕಾಶ ಕೊಡ್ತಾರಾ ಅಥವಾ 2-3 ದಿನ ಕೊಟ್ಬಿಟ್ಟು ಸುಮ್ಮನಾಗ್ತಾರ ಅಂತ. ಸೊ ಹಾಗಾಗಿ ನಿಮ್ದು ಏನೇನೆಲ್ಲ ಡಾಕ್ಯುಮೆಂಟ್ ಇದೆ ಪ್ರತಿಯೊಂದನ್ನು ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ. ನಿಮ್ಮ ರೇಷನ್ ಕಾರ್ಡ್ ಆಗಿರ್ಬೋದು, ಇನ್ಕಮ್ ಸರ್ಟಿಫಿಕೇಟು, ಕ್ಯಾಸ್ಟ್ ಸರ್ಟಿಫಿಕೇಟು, ಆಧಾರ್ ಕಾರ್ಡು, ಹಾಗೆ ಫೋಟೋಸು, ನಿಮ್ಮ ಯಾರ್ಯಾರ್ದೆಲ್ಲ ಆ್ಯಡ್ ಮಾಡಬೇಕು ಅಂತಿದ್ದೀರಾ ಅವರ ಆಧಾರ್ ಕಾರ್ಡು, ಅಕಸ್ಮಾತ್ ಏನಾರ ಮಕ್ಕಳದ್ದು ಆ್ಯಡ್ ಮಾಡಿಸ್ಬೇಕಂತಿದ್ದೀರಾ ಅಂದರೆ ಅವರ ಬರ್ತ್ ಸರ್ಟಿಫಿಕೇಟು, ಪ್ರತಿಯೊಂದು ಅಂದರೆ 6 ವರ್ಷದ ಒಳಗಿನ ಮಕ್ಕಳದ್ದು ಹೆಸರು ಆ್ಯಡ್ ಮಾಡಿಸ್ಬೇಕಂತಿದ್ದೀರಾ ಅಂದರೆ ಅವರ ಬರ್ತ್ ಸರ್ಟಿಫಿಕೇಟ್ನ ಕೊಡಬೇಕಾಗತ್ತೆ. 6 ವರ್ಷದ ಮೇಲಿದ್ದ ಮಕ್ಕಳು ಅಂದರೆ ಅವ್ರದ್ದು ಆಧಾರ್ ಕಾರ್ಡ್ ಕೊಟ್ಟರೆ ಸಾಕು. ಸೊ ಪ್ರತಿಯೊಂದು ಡಾಕ್ಯುಮೆಂಟ್ನೂ ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ. ಇನ್ನೇನು ಫೆಬ್ರವರಿ 2-3 ದಿವಸದಲ್ಲಿದೆ. ಸೊ ಹಾಗಾಗಿ ಯಾವಾಗ ಬೇಕಾದ್ರೂ ಡೇಟ್ ಅನೌನ್ಸ್ ಆಗ್ಬೋದು. ಆ ಡೇಟ್ ಅನೌನ್ಸ್ ಆಗಿದ್ದ ಕೂಡಲೇ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಖಂಡಿತವಾಗಿ ಅಪ್ಲೈ ಮಾಡ್ಬೋದು. ಹೇಳೋಕ್ಕಾಗೋದಿಲ್ಲ, ತುಂಬ ದಿನ ಕೊಟ್ಟರೆ ಚೆನ್ನಾಗಿ. ಯಾಕಂದರೆ ಕಡಿಮೆ ದಿನ ಕೊಟ್ಟರು ಅಂತಂದರೆ ತುಂಬ ಜನ ಕಾಯ್ತಾ ಇದ್ದೀರಾ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡೋಕ್ಕೆ. ಆಬ್ವಿಯಸ್ಲಿ ಸರ್ವರ್ ಪ್ರಾಬ್ಲಮ್ ಬಂದೇ ಬರುತ್ತೆ.
ತುಂಬ ದಿನ ಅವಕಾಶ ಕೊಟ್ಟರೆ ಅವಾಗ ಯಾರೂ ಕೂಡ ಅರ್ಜೆಂಟ್ ಮಾಡಲ್ಲ. ಕಮ್ಮಿ ಕಾಲಾವಕಾಶ ಇದ್ದರೆ ಎಲ್ಲರೂ ಕೂಡ ಅರ್ಜೆಂಟ್ ಇರುತ್ತೆ, ಎಲ್ಲರಿಗೂ ಕೂಡ ಅಪ್ಲೈ ಮಾಡಬೇಕು ಅನ್ನೋದಿರುತ್ತೆ. ಅವಾಗ ಸರ್ವರ್ ಪ್ರಾಬ್ಲಮ್ ಬಂದೇ ಬರುತ್ತೆ. ಗೊತ್ತಿಲ್ಲ ತುಂಬ ದಿನ ಕೊಡ್ತಾರಾ ಜಾಸ್ತಿ ದಿನ ಕೊಡ್ತಾರಾ ಅಂದ್ಬಿಟ್ಟು. ಒಟ್ಟಿನಲ್ಲಿ ಫೆಬ್ರವರಿ ತಿಂಗಳಲ್ಲಿ ಕೊಡ್ತೀವಿ ಅಂದ್ಬಿಟ್ಟು ಕೆ.ಎಚ್. ಮುನಿಯಪ್ಪ ಅವರು ಹೊಸ ಅಪ್ಡೇಟ್ನ ಕೊಟ್ಟಿದ್ದಾರೆ. ಸೊ ಡಾಕ್ಯುಮೆಂಟ್ನೆಲ್ಲ ರೆಡಿ ಮಾಡಿಟ್ಕೊಳ್ಳಿ. ಹೇಳೋಕ್ಕಾಗೋದಿಲ್ಲ, ಫೆಬ್ರವರಿ 1 ಅಪ್ಲಿಕೇಶನ್ ಅಪ್ಲೈ ಮಾಡೋಕ್ಕೆ ಅವಕಾಶ ಕೊಟ್ಟರು ಕೊಡ್ಬೋದು. ಸೊ ಖಂಡಿತ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಯಾವ ಡೇಟು ಏನು ಅಂದ್ಬಿಟ್ಟು. ಸೊ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.